गणनायक एकदंता करुणाभरण पालिसो गणनायक ओम महामंत्र शोकांत पालिसो शुभदायक एकदंता करुणाभरण पालिसो गणनायक ये शिवनंदिनी भवानी नंदिनी ये रंभा विनायक ओम गणेश श्री गणेश ವಿತರಣೆ ಮಾಡಲು ನಮ್ಮ ಶಾಲೆಗೆ ಶ್ರೀಯುತ ಪ್ರಾಣೇಶ್ ಸರ್ ಅವರು ಪ್ರೆಸ್ಟೀಜ್ ಗ್ರೂಪ್ ಶೇರಿಂಗ್ ಅಂಡ್ ಸರ್ವಿಂಗ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್ ಚಾಪ್ಟರ್ 2 ಇವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಇವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಮೂರು ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಕೂಡ ನಾನು ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೇನೆ. ಮಕ್ಕಳು ದಯವಿಟ್ಟು ಸಾವಧಾನವಾಗಿ ಕುತ್ಕೋಬೇಕು. ಬಿಸಿಲಿದೆ, ನೀವೆಷ್ಟು ಸಮಾಧಾನವಾಗಿ ಕುತ್ಕೋತೀರ ಅಷ್ಟು ಬೇಗ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಸರ್ಕಾರಿ ಶಾಲೆಗಳಿಗೆ ನಮ್ಮಿಂದ ಆದ ಒಂದು ಕಿಂಚಿತ್ ಸಹಾಯ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಮಕ್ಕಳಿಗೆ ಎಷ್ಟು ಉತ್ಸಾಹ ಇರುತ್ತೋ ಇಲ್ವೋ ಅದು ಎರಡನೇದು. ನಾವೆಲ್ಲ ಹುಡುಗರಾಗಿದ್ದಾಗಿಂದ ಏನು ಕೇಳ್ತಿದ್ದೆ ಅಂದರೆ ಬಡಮೇಷ್ಟ್ರು ಅಂತ ಅನ್ನೋರು. ಈಗ ಇದ್ದಿದ್ದರಲ್ಲಿ ಸರ್ಕಾರಿ ಶಾಲೆಯ ಮೇಷ್ಟ್ರುಗಳು ಇದ್ದಿದ್ರಲ್ಲಿ, ಸಾರಿ ಏನೋ ತಪ್ಪು ತಿಳ್ಕೊಬೇಡಿ, ಬಡವರು ಅಲ್ಲ ಈಗ. ಆದರೆ ಏಡೆಡ್ ಸ್ಕೂಲ್ ಅಂತ ಏನು ಹೇಳ್ತೀವಿ, ಅವರು ಬಹಳ ಬಡವರು. ಸ್ಕೂಲ್ ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾರೆ. ಕೇಳಿದ್ರೆ ಈಗ ನಮ್ಮೂರಲ್ಲಿ ನಾನು ಇಲ್ಲೇ ಶಿರಾ ತಾಲೂಕು ಯಲದಬಾಗಿ ಅಂತ ಒಂದು ಸಣ್ಣ ಗ್ರಾಮ, ಅಲ್ಲಿ ಒಂದು ಹೈಸ್ಕೂಲ್ ಬಂದಿದೆ. ಆ ಮೇಷ್ಟ್ರು ಹೇಳೋದು ಕೇಳಿದರೆ ಮೊನ್ನೆ ರಿಟೈರ್ ಆದರು. ಟೋಟಲ್ ಸರ್ವೀಸು 32 ವರ್ಷ, ಸರ್ಕಾರಿ ಸರ್ವೀಸು 18 ವರ್ಷ ಅಂತಾರೆ. ಭಾಳ ಬೇಜಾರಾಗುತ್ತೆ. 14 ವರ್ಷ 15 ವರ್ಷ ಫ್ರೀ ಪಾಠ ಮಾಡಿ, ಆದರೂ ಅವ್ರದ್ದು ಭತ್ತದ ಉತ್ಸಾಹ. ಮಕ್ಕಳ ಬಗ್ಗೆ ಮಾತಾಡೋದಕ್ಕಿಂತ ಟೀಚರ್ಸ್ ಬಗ್ಗೆ ಮಾತಾಡೋದೇ ಜಾಸ್ತಿ ಇಷ್ಟ ಆಗ್ತಾ ಇದೆ. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಆ ಮಕ್ಕಳನ್ನ ಹಿಡಿದಿಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ಇಲ್ಲಾಂದರೆ ಮಕ್ಕಳ ಕಡಿಮೆ ಆದರೆ ಟೀಚರ್ಸ್ ತೆಗಿತಾರೆ ಅನ್ನೋದೆಲ್ಲ ಇದೆಯಂತೆ. ಇತ್ತೀಚೆಗೆ ಅವೆಲ್ಲ ಅಂದರೆ ಯಾವಾಗ ಈ ಥರ ಶಾಲೆಗೆ ಬರೋಕ್ಕೆ ಶುರುವಾಯಿತು ಅವಾಗ ಅದೆಲ್ಲ ಗೊತ್ತಾಯಿತು. ತುಂಬ ಕಷ್ಟಪಡ್ತಾರೆ ನಮ್ಮ ಮಕ್ಕಳಿಗೆ. ಅನ್ಫಾರ್ಚುನೇಟ್ಲಿ ಅದು ಅರ್ಥ ಆಗೋದಿಲ್ಲ. ಟೀಚರ್ಸ್ ಏನು ಕಷ್ಟಪಡ್ತಾರೆ ಅದು ಮಕ್ಕಳಿಗೆ ಅರ್ಥ ಆಗಲ್ಲ. ಅವರು ದೊಡ್ಡವರಾಗಿ ಅವರಲ್ಲಿ ಒಂದಿಷ್ಟು ಜನ ಯಾರಾದರೂ ಟೀಚರ್ಸ್ ಆದರೂ ಅವಾಗ ಆ ಕಷ್ಟ ಗೊತ್ತಾಗುತ್ತೆ. ನಮಗಾಗಿ ತುಂಬ ಕಷ್ಟಪಡ್ತಾರೆ. ಆ ಕಷ್ಟಕ್ಕೆ ಬೆಲೆ ಕೊಡಿ, ಗೌರವ ಕೊಡಿ. ಅವರು ಒಂದೇ ಕೇಳೋದು, ಚೆನ್ನಾಗಿ ಓದಿ ನಮ್ಮ ಶಾಲೆಗೆ ಒಳ್ಳೆ ಹೆಸರು ತಂದೆ ಅಂತ ಕೇಳ್ತಾರೆ. ನಾನು ಯಾವುದೇ ಸ್ಕೂಲ್ ಹೋದರೂ 3 ವಿಚಾರ ಹೇಳ್ತೀನಿ. ನಿಮ್ಮ ಹೆತ್ತ ತಂದೆ ತಾಯಿಗಳು, ನಿಮ್ಮ ಪೋಷಕರನ್ನ ಮರಿಬೇಡಿ, ನೀವು ಹುಟ್ಟಿದ ಊರನ್ನು ಮರಿಬೇಡಿ, ನೀವು ಓದಿದ ಶಾಲೆ ಮತ್ತೆ ನಿಮಗೆ ಪಾಠ ಹೇಳಿಕೊಟ್ಟು ಮೇಷ್ಟ್ರು ಓದ್ತೀವಿ. ಮೇಷ್ಟ್ರು ಕನ್ನಡದಲ್ಲಿ ಹೊರಡೇ ಇಲ್ಲ, ಬಟ್ ಅದು ಹೇಗೋ ಬಂದ್ಬಿಟ್ಟಿದೆ. ಅವ್ರನ್ನ ಮರಿಬೇಡಿ. ನಿಮ್ಮಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಪೊಸಿಷನ್ ಹೋಗ್ತೀರಾ. ಆ ಥರ ಹೋದಾಗ ಓದಿದ ಶಾಲೆ, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಯಾವುದಾದ್ರು ಒಂದು ಮರಿಬೇಡಿ. ಮಾಸ್ಟರ್ನ ನೋಡಿದಾಗ ಬಂದು ಮಾತಾಡಿಸಿ, ಈ ಊರಿಗೆ ಬಂದಾಗ ಈ ಶಾಲೆಗೆ ಬನ್ನಿ, ನನ್ನ ಕೈಲಿ ಏನೂ ಆಗಿಲ್ಲ ಅಂದ್ರೆ ಒಂದು ಗಿಡ ನೆಟ್ಟೋಗಿ ನಾನು ಓದಿದ ಶಾಲೆ ಅಂತ ಬಹಳ ಸಂತೋಷ ಆಗುತ್ತೆ. ವಿಶೇಷವಾಗಿ 10ನೇ ತರಗತಿ ಮಕ್ಕಳು ವಿಶೇಷವಾಗಿ ಹೇಳೋದು, ಅವರು ನಾವು ದೊಡ್ಡವರಾಗಿದ್ದೀವಿ ಅನ್ನೋ ಭಾವನೆ ಆಗಲೇ ಬಂದ್ಬಿಟ್ಟಿರುತ್ತೆ. 10ನೇ ಕ್ಲಾಸಿಗೆ ಬಂದ ತಕ್ಷಣ ಬರುತ್ತೆ, ನಾನು ಯಾಕೆ ಓದಬೇಕು, ಆ ಥರದ್ದೆಲ್ಲ ಹುಡುಗರಲ್ಲಿ ಹೆಚ್ಚು ಕಂಡು ಬರುತ್ತೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಓದಿನ ಕಡೆ ಗಮನ ಕೊಡಿ. 10ನೇ ತಾರೀಕು 10ನೇ ಕ್ಲಾಸು 12ನೇ ಕ್ಲಾಸು ತುಂಬಾ ಮುಖ್ಯ ಆಗತ್ತೆ. ನೀವು ಏನೇ ಓದೋದ್ರೂ ಯಾವುದೋ ಒಂದು ಇಂಟರ್ವ್ಯೂ ಹೋದಾಗ 10 to 12 ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತ ಫಸ್ಟ್ ಕೇಳೋದು. ಅದನ್ನು ದಯವಿಟ್ಟು ಗಮನ ಇಟ್ಕೊಳ್ಳಿ. ಕಷ್ಟಪಟ್ಟು ಓದಿ. ನೀವು ಹುಟ್ಟಿದ ಊರಿಗೆ, ಓದಿದ ಶಾಲೆಗೆ, ನಿಮ್ಮ
ಪೋಷಕರಿಗೆ ಒಳ್ಳೆ ಹೆಸರು ತನ್ನಿ. ಆ ಮೂಲಕ ನಮಗೂ ಒಳ್ಳೆ ಹೆಸರು ಬರುತ್ತೆ. ಹೆಚ್ಚು ಮಾತಾಡಲ್ಲ, ಬಿಸಿಲಲ್ಲಿ ಕೂತಿದ್ದೀರಾ, ನಿಮ್ಮನ್ನ ಬಿಸಿಲಲ್ಲಿ ಕೂರಿಸಿದ್ದಕ್ಕೆ ಇನ್ನೊಂದ್ಸರಿ ಕ್ಷಮೆ ಕೇಳ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ. ನಮಗೆಲ್ಲ ನಮಸ್ಕಾರ. ಹಾಗೆ ಯಾರು ಓಪನ್ ಮಾಡಬೇಡಿ. ನೋಡಿ ಇಲ್ಲಿ ರೈಟ್ ಕಡೆ ಸಿಗಬೇಡಿ. ಯಾರು ಇವತ್ತು ಓಪನ್ ಮಾಡಿ ಎಲ್ಲರಿಗೂ ಬರ್ತೈತೆ, ಗಲಾಟೆ ಮಾಡಬಾರ್ದ. ವಿಡಿಯೋ